ಇಡೀ ದೇಶಕ್ಕೆ ತಮ್ಮ ಆಧ್ಯಾತ್ಮಿಕ ಮೂಲಕ ಪರಿಚಯವಾದ ಸದ್ಗುರು ವಾಸುದೇವ್ ಅವರ ನಿಜವಾದ ಕಥೆ ಏನು? ಅಂದು ಚಾಮುಂಡಿ ಬೆಟ್ಟದಲ್ಲಿ ಏನಾಯಿತು? ಅವರ ಹೆಂಡತಿ ದೇಹತ್ಯಾಗ ಮಾಡಿದ್ದೇಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಸದ್ಗುರು ವಾಸುದೇವ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಜಗದೀಶ್ ವಾಸುದೇವ್ ಸೆಪ್ಟೆಂಬರ್ 3, 1957ರಲ್ಲಿ ಮೈಸೂರಿನಲ್ಲಿದ್ದ ತೆಲುಗು ದಂಪತಿಗಳಾದ ಶ್ರೀಮತಿ ಸುಶೀಲಾ ಮತ್ತು ಡಾಕ್ಟರ್ ವಾಸುದೇವ್ ಅವರ 4 ಮಕ್ಕಳಲ್ಲಿ 2 ಹೆಣ್ಣುಮಕ್ಕಳು ಮತ್ತು 2 ಗಂಡು ಮಕ್ಕಳು. ಇವರು ಕೊನೆಯವರಾಗಿದ್ದರು. ಇವರಿಗೆ ಪ್ರೀತಿಯಿಂದ ಎಲ್ಲರೂ ಜಗ್ಗಿ ಅಂತ ಕರೀತಿದ್ರು. ಆದರೆ ಈ ಹೆಸರು ಇಡಲು ಒಂದು ಕಾರಣ ಇದೆ. ಅದು ಒಂದು ದಿನ ಜಗ್ಗಿಯವರ ಮನೆಗೆ ಬಂದ ಗೌರವನೊಬ್ಬ ಮಗುವಿನ ಭವಿಷ್ಯ ಚೆನ್ನಾಗಿದೆ, ಮುಂದೆ ಈ ಮಗು ಜಗತ್ತಿಗೆ ಪರಿಚಯವಾಗುತ್ತೆ ಅಂತ ಹೇಳ್ತಾರೆ. ಅದೇ ಕಾರಣಕ್ಕೆ ಜಗದೀಶ್ ವಾಸುದೇವ್ ಅಂತ ಹೆಸರಿಡುತ್ತಾರೆ. ಜಗ್ಗಿ ಅವರ ತಂದೆಯವರು ರೈಲ್ವೆ ಆಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯರಾಗಿದ್ದರಿಂದ ಆಗಾಗ್ಗೆ ಟ್ರಾನ್ಸ್ಫರ್ ಆಗಿ ಬೇರೆ ಊರುಗಳಿಗೆ ಸಂಸಾರ ಸಮೇತ ಹೋಗುತ್ತಿದ್ದರು. ಜಗ್ಗಿಯವರು ಚಿಕ್ಕ ವಯಸ್ಸಿನಿಂದಲೇ ಪರಿಸರ ಪ್ರೇಮಿಯಾಗಿದ್ದರಿಂದ ಇವರು ಮೈಸೂರಿನ ಸುತ್ತಮುತ್ತಲಿನ ಕಾಡುಗಳಲ್ಲಿ ತಿರುಗಾಡುತ್ತಿದ್ದರು. ಕೆಲವೊಂದು ಸಲ ಅಲೆದಾಡುತ್ತಾ ಹಲವು ದಿನಗಳವರೆಗೆ ಮನೆಗೆ ಬರ್ತಿದ್ದಿರುವಂತೆ. ಮುಂದೆ ಜಗ್ಗಿಯವರು ಮೈಸೂರು ವಿಶ್ವವಿದ್ಯಾಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನು ಪಡಿತಾರೆ. ಇವರಿಗೆ ಕಾಲೇಜು ದಿನಗಳಲ್ಲೇ ಬೈಕ್ ರೈಡ್ ಮಾಡುವುದು ತುಂಬ ಆಸಕ್ತಿ ಇತ್ತು. ಜಗ್ಗಿಯವರು ಭಾರತದ ಅನೇಕ ಸ್ಥಳಗಳಿಗೆ ಬೈಕ್ ರೈಡ್ ಮಾಡಿಕೊಂಡೇ ಹೋಗಿದ್ದಾರೆ. ಹೀಗೆ ಒಂದು ದಿನ ನೇಪಾಳಕ್ಕೆ ಹೋಗಲು ಪ್ರಯತ್ನಿಸಿದಾಗ ಪಾಸ್ಪೋರ್ಟ್ ಇಲ್ಲವೆಂದು ಜಗ್ಗಿಯವರನ್ನು ನೇಪಾಳದ ಗಡಿಯಲ್ಲಿ ತಡೆಯುತ್ತಾರೆ. ಈ ಅನುಭವದ ಪರಿಣಾಮವಾಗಿ ಬಹುಬೇಗ ಹಣ ಸಂಪಾದಿಸಿ ಯಾರೂ ಅಡ್ಡಿ ಮಾಡದಿರುವಂಥ ಜಾಗಕ್ಕೆ ಹೋಗಬೇಕೆಂಬ ಛಲ ಇವರಲ್ಲಿ ಹುಟ್ಟಿತ್ತು. ಹಾಗಾಗಿ ಪದವಿ ಪಡೆದ ನಂತರ ಕೋಳಿ ಸಾಕಾಣೆ, ಇಟ್ಟಿಗೆ ಕಾರ್ಖಾನೆ, ಕಟ್ಟಡ ನಿರ್ಮಾಣದಂಥ ಹಲವು ಉದ್ಯೋಗಗಳಲ್ಲಿ ತೊಡಗಿಕೊಂಡರು. ಹೀಗೆ ಒಂದು ದಿನ ಅಂದರೆ 1987 ಸೆಪ್ಟೆಂಬರ್ 23ರಂದು ತಮ್ಮ 25ನೇ ವಯಸ್ಸಿನಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದರು. ಅಲ್ಲಿ ಒಂದು ಬಂಡೆ ಮೇಲೆ ಧ್ಯಾನಕ್ಕೆ ಕುಳಿತಿದ್ದಾಗ ಆಗ ಸದ್ಗುರುವಿಗೆ ಒಂದು ಮಿಂಚಿನ ಅನುಭವವಾಗುತ್ತದೆ. ಅವರು ಕುಳಿತಿದ್ದ ಬಂಡೆ, ಉಸಿರಾಡುತ್ತಿದ್ದ ಗಾಳಿ, ಸುತ್ತಲಿನ ವಾತಾವರಣ ಎಲ್ಲದರಲ್ಲಿಯೂ ನಾನು ಎನ್ನುವುದು ಅನುಭವವಾಯಿತು. ಇದು ನಿಜಕ್ಕೂ ಹುಚ್ಚು ಎನ್ನಿಸಬಹುದು. ಆದರೆ ಅವರು ಬಂಡೆಯ ಮೇಲೆ 4-5 ಗಂಟೆ ಕುಳಿತಿದ್ದರೂ ಅದು ಅವರಿಗೆ ಕೇವಲ 10-15 ನಿಮಿಷ ಕುಳಿತ ಅನುಭವವಾಗಿದೆ. ಮತ್ತು ಕಣ್ಣು ತೆರೆಯದಿದ್ದರೂ ಮೈಮೇಲಿನ ಅರಿವಿದ್ದರೂ ಕೂಡ ಕಾಲ ಸರಿದಿದ್ದೇ ತಿಳಿಯಲಿಲ್ಲ. ಮುಂದೆ ಇದಾದ 6 ವಾರಗಳ ನಂತರ ಸದ್ಗುರುಗಳು ತಾವು ನಡೆಸುತ್ತಿದ್ದ ಕೋಳಿ ಫಾರ್ಮ್ ಉದ್ದಿಮೆಯನ್ನು ಗೆಳೆಯನಿಗೊಪ್ಪಿಸಿ ತಮಗೆ ಆದ ಅಪೂರ್ವ ಅನುಭವದ ಬಗ್ಗೆ ಬಲ್ಲವರಿಂದ ತಿಳಿದುಕೊಂಡು ದೀರ್ಘಕಾಲ ದೇಶಾದ್ಯಂತ ಪ್ರವಾಸ ನಡೆಸಿದರು. 1 ವರ್ಷಗಳ ಕಾಲ ನಡೆದ ಸತತ ಧ್ಯಾನ ಮತ್ತು ಪ್ರವಾಸದ ನಂತರ ಸದ್ಗುರುಗಳು ತಮಗಾದ ಆಂತರಿಕ ಅನುಭವವನ್ನು ಇತರರಿಗೆ ಹಂಚಿಕೊಳ್ಳುವುದಕ್ಕಾಗಿ ಯೋಗವನ್ನು ಹೇಳಿಕೊಡುವ ನಿರ್ಧಾರ ಮಾಡಿದರು. ಅದರಂತೆ ಸದ್ಗುರುಗಳು 1983ರಲ್ಲಿ ಮೈಸೂರಿನಲ್ಲಿ 7 ಜನರಿಗಾಗಿ ಯೋಗ ತರಗತಿಯನ್ನು ನಡೆಸಿದರು. ಮುಂದೆ ಅದು ಕರ್ನಾಟಕ ಸೇರಿದಂತೆ ಹೈದರಾಬಾದ್ನಲ್ಲಿಯೂ ಕೂಡ ಯೋಗ ತರಗತಿಯನ್ನು ಹೇಳಿಕೊಡುವುದಕ್ಕಾಗಿ ಸದ್ಗುರುಗಳು ತಮ್ಮ ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ತಮ್ಮ ಕೋಳಿ ಫಾರ್ಮ್ನಿಂದ ಬರುತ್ತಿದ್ದ ಹಣದಲ್ಲಿ ಜೀವನ ನಡೆಸುತ್ತಿದ್ದರು. ಯೋಗ ತರಗತಿಯಿಂದ ಬಂದ ಹಣವನ್ನು ಕಡೆಯ ದಿನದಂದು ಆಯಾ ಊರಿನ ಯಾವುದಾದರೂ ಒಂದು ಸಂಸ್ಥೆಗೆ ದಾನವಾಗಿ ಕೊಟ್ಟು ಬಿಡುತ್ತಿದ್ದರು. ಈ ಆರಂಭಿಕ ತರಗತಿಗಳೇ ಮುಂದೆ ಈಶಯೋಗ ಶಿಕ್ಷಣಕ್ಕೆ ತಳಹದಿಯಾದವು. ಅದರಂತೆ 1989ರಲ್ಲಿ ಯೋಗ ಶಿಕ್ಷಣದ ಮೊದಲ ತರಗತಿಯನ್ನು ಕೊಯಮತ್ತೂರಿನಲ್ಲಿ ನಡೆಯಿತು. ಅದೇ ಈಗ ಈಶಯೋಗ ಕೇಂದ್ರವಾಗಿ ಬೆಳೆದು ನಿಂತಿದೆ. ಆದರೆ ಆ ಸಮಯದಲ್ಲಿ ತರಗತಿಗಳು ಸಹಜ ಸ್ಥಿತಿಯಲ್ಲಿದ್ದವು. ಮುಂದೆ ಆಧ್ಯಾತ್ಮಿಕ ಸಾಧಕರ ಸಂಖ್ಯೆ ಬೆಳೆಯುತ್ತಿದ್ದಂತೆ ಅವರ ಅನುಕೂಲಕ್ಕಾಗಿ ಸದ್ಗುರುಗಳು ಆಶ್ರಮವನ್ನು ಸ್ಥಾಪಿಸಲು 1993ರಲ್ಲಿ ನಿರ್ಧರಿಸಿದರು. ಕರ್ನಾಟಕ, ಕೇರಳ, ಗೋವಾ, ತಮಿಳುನಾಡು ಅನೇಕ ಸ್ಥಳಗಳಲ್ಲಿ ಜಾಗಕ್ಕಾಗಿ ಬಹಳ ಹುಡುಕಾಟ ನಡೆಸಿ ಕಡೆಗೆ 1994ರಲ್ಲಿ ಕೊಯಮತ್ತೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಬೆಳ್ಳಂಗಿರಿ ಬೆಟ್ಟದ ತಪ್ಪಲಿನಲ್ಲಿ 13 ಎಕರೆ ಜಮೀನನ್ನು ಖರೀದಿಸಿ ಅಲ್ಲಿ ಈಶಾ ಯೋಗ ಕೇಂದ್ರವನ್ನು ಸ್ಥಾಪಿಸಿದರು. ಅದರಂತೆ ಅಲ್ಲಿ ಸದ್ಗುರುಗಳು 2017ರಲ್ಲಿ ಆದಿಯೋಗಿ ಶಿವನ ಪ್ರತಿಮೆಯನ್ನು ಸ್ಥಾಪಿಸಿದರು. ಇದು ಸಂಪೂರ್ಣ ಉಕ್ಕಿನಿಂದ ತಯಾರಿಸಿದ್ದು ಇದು 34 ಮೀಟರ್ ಎತ್ತರ ಇದೆ. ಇದು ವಿಶ್ವದ ಅತಿದೊಡ್ಡ ವಿಗ್ರಹವೆಂದು ಗಿನ್ನಿಸ್ ವಿಶ್ವ ದಾಖಲೆಗಳಿಂದ ಗುರುತಿಸಲ್ಪಟ್ಟಿದೆ. ಈಶಾ ಫೌಂಡೇಶನ್ ನಿರ್ಮಿಸಿರುವ ಆದಿಯೋಗಿಯ ವಿಗ್ರಹವಿರುವ ಪ್ರದೇಶಕ್ಕೆ
ಪ್ರತಿನಿತ್ಯ ಸಾವಿರಾರು ಜನರು ಭೇಟಿ ಕೊಡುತ್ತಾರೆ. ಮುಂದೆ ಜಿಗ್ಗಿ ವಾಸುದೇವ್ ಅವರು ವಿಜಯ್ ಕುಮಾರಿಯನ್ನವರನ್ನು ಮದುವೆಯಾಗ್ತಾರೆ. ವಿಜಯ್ ಕುಮಾರಿಯನ್ನ ಪ್ರೀತಿಯಿಂದ ವಿಜ್ಜಿ ಎಂದು ಕರೆಯುತ್ತಿದ್ದರು. ವಿಜಯ್ ಕುಮಾರಿಯವರು ಜಿಗ್ಗಿ ವಾಸುದೇವ್ ಅವರನ್ನು ಮದುವೆ ಆಗುವ ಮುಂಚೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಜಿಗ್ಗಿ ವಾಸುದೇವ್ ಹಾಗೂ ವಿಜ್ಜಿಗೆ ರಾಧೆ ಎಂಬ ಮಗಳು ಹುಟ್ಟಿದಳು. ಜಿಗ್ಗಿ ವಾಸುದೇವ್ ಅವರ ಪತ್ನಿ ವಿಜಯ್ ಕುಮಾರಿ 23 ಡಿಸೆಂಬರ್ 1997ರಲ್ಲಿ ನಿಧನರಾಗುತ್ತಾರೆ. ಆ ಸಮಯದಲ್ಲಿ ವಿಜಯ್ ಕುಮಾರಿ ತಂದೆ ಜಿಗ್ಗಿ ವಾಸುದೇವ್ ತನ್ನ ಮಗಳನ್ನು ಕೊಲೆ ಮಾಡಿದ್ದಾರೆಂದು ಪೊಲೀಸರಿಗೆ ದೂರು ನೀಡುತ್ತಾರೆ. ಇದೇ ಕಾರಣಕ್ಕೆ ಜಿಗ್ಗಿ ವಾಸುದೇವ್ ಅವರ ಮೇಲೆ FIR ಕೂಡ ದಾಖಲಾಗಿತ್ತು. ಆದರೆ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಈ ತನಿಖೆಯನ್ನು ಮುಚ್ಚುತ್ತಾರೆ. ಜಿಗ್ಗಿ ವಾಸುದೇವ್ ಅವರ ಮಗಳು ರಾಧೆ ಭರತನಾಟ್ಯ ಪ್ರವೀಣೆಯಾಗಿದ್ದ ಚೆನ್ನೈ ಮೂಲದ ಶಾಸ್ತ್ರೀಯ ಗಾಯಕ ಸಂದೀಪ್ ನಾರಾಯಣ್ ಅವರನ್ನು 2014ರಲ್ಲಿ ಮದುವೆಯಾಗ್ತಾರೆ. ಇದಷ್ಟು ಕೂಡ ಸದ್ಗುರು ಜಿಗ್ಗಿ ವಾಸುದೇವ್ ಅವರ ಒಂದಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡೋದಕ್ಕಾಗಿ ಥ್ಯಾಂಕ್ ಯು.